ಆಪರೇಷನ್ ಗೆಲ್ಲದೆ ಮಂಡಿ ಬೆನ್ನು ನೋವಿಗೆ ಚಿಕ್ಕ ಇಂಜೆಕ್ಷನ್ ಇಂದ ಪರಿಹಾರ. ಡಾಕ್ಟರ್ ಆಶಿಕ್ ಬಿಜಿ ಮಾರ್ಗದರ್ಶನದಲ್ಲಿ ಆಧುನಿಕ ಜಿಎಫ್ಸಿ ಚಿಕಿತ್ಸೆ. ಬೆಂಗಳೂರು ಪೇನ್ ಕ್ಲಿನಿಕ್, ಜೆಪಿ ನಗರ 6 ಫೇಸ್. ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಜಿಎಫ್ ಸಿನಿಮಾದ ಕತೆ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ. ಕೆಜಿಎಫ್ ಅನ್ನುವ ಸಾಮ್ರಾಜ್ಯದಲ್ಲಿ ಗುಲಾಮಗಿರಿ ಜೋರಾಗಿಯೇ ನಡೀತಾ ಇತ್ತು. ಸೂರ್ಯವರ್ಧನ್ ಹಾಗೂ ಗರುಡ ಸಾವಿರಾರು ಜನರನ್ನ ಹೆದರಿಸಿ ಬೆದರಿಸಿ ದುಡಿಸಿಕೊಳ್ತಾ ಇದ್ರು. ಅಲ್ಲಿ ಸಾವಿರಾರು ಜನ ಇದ್ರು. ಮಾಲೀಕರ ವಿರುದ್ಧ ಮಾತನಾಡೋದಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಚಿತ್ರಹಿಂಸೆ ಅನುಭವಿಸಿಕೊಂಡು ಕೆಲಸ ಮಾಡ್ತಾ ಇದ್ರು. ಆದರೆ ಯಾವಾಗ ಕೆಜಿಎಫ್ ಸಾಮ್ರಾಜ್ಯಕ್ಕೆ ರಾಕಿ ಬಾಯಿಯ ಎಂಟ್ರಿ ಆಗುತ್ತೋ ಅಲ್ಲಿಂದ ಎಲ್ಲವೂ ಬದಲಾಗುತ್ತೆ. ಗುಲಾಮಗಿರಿಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಬ್ಬ ಲೀಡರ್ನ ಅವಶ್ಯಕತೆ ಇತ್ತು ಅಷ್ಟೇ. ರಾಕಿ ಬಾಯ್ ಗುಲಾಮಗಿರಿ ವಿರುದ್ಧ ಸಿಡಿದು ನಿಲ್ತಾನೆ. ಅಲ್ಲಿವರೆಗೆ ಭಯ ಪಡ್ತಾ ಇದ್ದ ಜನ ರಾಕಿ ಬಂದ ಮೇಲೆ ತಿರುಗಿ ಬೀಳ್ತಾರೆ. ಮುಂದೆ ಕೆಜಿಎಫ್ನ ಗುಲಾಮಗಿರಿ ಸಾಮ್ರಾಜ್ಯ ಯಾವ ರೀತಿ ಪತನವಾಯಿತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಈಗ ನಾವು ಕೆಜಿಎಫ್ನ ಕಥೆಯನ್ನ ನಿಮಗೆ ನೆನಪು ಮಾಡೋದಕ್ಕೆ ಕಾರಣ ಏನಪ್ಪ ಅಂತ ಕೇಳಿದರೆ, ಭಾರತ, ನಮ್ಮ ಹೆಮ್ಮೆಯ ಭಾರತ. ಸಿನಿಮಾದಲ್ಲಿ ಯಾವ ರೀತಿ ರಾಕಿ ಬಾಯ್ ಗುಲಾಮಗಿರಿ ವಿರುದ್ಧ ಸಿಡಿದು ನಿಂತ ಸಿಡಿಲ ಭೈರವನಾದ್ರು, ಇಂದು ಆ ಸ್ಥಾನವನ್ನ ಭಾರತ ತುಂಬಿದೆ. ಅಮೆರಿಕದ ಪಾಳೆಗಾರಿಕೆಗೆ ಅಂತ್ಯ ಹಾಡಲು ಭಾರತ ನಾಯಕನ ಸ್ಥಾನದಲ್ಲಿ ನಿಂತ್ಕೊಂಡು ಬಿಟ್ಟಿದೆ. ಭಾರತ ತಿರುಗಿ ಬಿದ್ದಿದ್ದೇ ತಡ, ಉಳಿದ ದೇಶಗಳು ಕೂಡ ಅಮೆರಿಕದ ವಿರುದ್ಧ ನಿಂತ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾವೆ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಒಂದು ಮಾತು ಹೇಳಿದ್ವಿ, ಭಾರತವನ್ನ ನೋಡಿ ಉಳಿದ ದೇಶಗಳು ಕೂಡ ನಮ್ಮ ವಿರುದ್ಧ ನಿಂತ್ಕೊಳ್ಳಬಹುದು ಅನ್ನುವ ಭಯ ಅಮೆರಿಕಾಗೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಈ ಭಯ ಈಗ ನಿಜವಾಗಿದೆ. ತೆರಿಗೆಗೆ ಹೆದರಿ ಟ್ರಂಪ್ ಜೊತೆ ಡೀಲ್ ಮಾಡೋದಕ್ಕೆ ಹೊರಟಿದ್ದ ಜಪಾನ್ ಈಗ ಏಕಾಏಕಿ ಅಮೆರಿಕದ ಜೊತೆ ವ್ಯಾಪಾರ ಮಾತುಕತೆಯನ್ನ ನಿಲ್ಲಿಸಿಬಿಟ್ಟಿದೆ. ಅಮೆರಿಕ ಹೊರಟಿದ್ದ ಜಪಾನ್ನ ನಿಯೋಗ ತಮ್ಮ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿದೆ. ಮತ್ತೊಂದು ಕಡೆ ನಮ್ಮ ಪ್ರಧಾನಿ ಮೋದಿ ಜಪಾನ್ಗೆ ಭೇಟಿ ಕೊಟ್ಟಿದ್ದಾರೆ. ಈ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅಷ್ಟಕ್ಕೂ ಜಪಾನ್ ಅಮೆರಿಕ ಜೊತೆಗಿನ ಮಾತುಕತೆಯನ್ನ ನಿಲ್ಲಿಸಿದ್ದು ಯಾಕೆ? ಭಾರತದ ಪಾಲಿಸಿಯನ್ನ ಜಗತ್ತು ಪಾಲಿಸೋದಕ್ಕೆ ಶುರು ಮಾಡಿಬಿಡ್ತಾ? ಅಮೆರಿಕದ ದಾದಾಗಿರಿಯ ವಿರುದ್ಧ ಭಾರತ ಲೀಡರ್ ಆಗಿ ನಿಂತ್ಕೊಳ್ಳುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ನಿನ್ನ ಬೆನ್ನ ಹಿಂದೆ 1000 ಜನ ನಿಂತಿದ್ದಾರೆ ಅನ್ನುವ ಧೈರ್ಯ ನಿನಗಿದ್ರೆ ಬರೀ ಒಂದು ಯುದ್ಧ ಗೆಲ್ಲಬಹುದು. ಅದೇ ನೀನು ಮುಂದೆ ನಿಂತಿದ್ದೀಯಾ ಅಂತ ಹಿಂದೆ ಇರುವ 1000 ಜನಕ್ಕೆ ಧೈರ್ಯ ಬಂದರೆ ಪ್ರಪಂಚನೇ ಗೆಲ್ಲಬಹುದು. ಇದು ಕೆಜಿಎಫ್ ಸಿನಿಮಾದ ಫೇಮಸ್ ಡೈಲಾಗ್. ಈಗ ಈ ಡೈಲಾಗ್ ಅನ್ನ ಭಾರತ ರಿಯಾಲಿಟಿ ಮಾಡಿ ತೋರಿಸ್ತಾ ಇದೆ. ಅಮೆರಿಕ ಅನ್ನುವ ಪಾಳೆಗಾರನ ವಿರುದ್ಧ ನಿಂತ್ಕೊಂಡು ಬೇರೆ ದೇಶಗಳಿಗೆ ಭಾರತ ಸ್ಫೂರ್ತಿಯಾಗಿದೆ. ಅಮೆರಿಕದ ಯಾವುದೇ ದಂಬಿಕೆಗಳಿಗೆ ಹೆದರದ ಭಾರತ ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಮಾಡಿಕೊಳ್ಳೋದಕ್ಕೆ ಮುಂದೆ ಬರಲೇ ಇಲ್ಲ. ಈಗ ಭಾರತದ ಜೊತೆ ನಿಂತ್ಕೊಳ್ಳೋದಕ್ಕೆ ಜಗತ್ತಿನ ಬಲಿಷ್ಠ ದೇಶಗಳೇ ಮುಂದೆ ಬಂದಿವೆ. ಭಾರತ ಅಮೆರಿಕ ವಿರುದ್ಧ ನಿಂತ್ಕೊಳ್ಳುವ ಧೈರ್ಯ ತೋರಿಸುತ್ತಿದ್ದಂತೆ ಬೇರೆ ದೇಶಗಳು ಕೂಡ ಅಮೆರಿಕವನ್ನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಭಾರತದ ಬೆನ್ನಲ್ಲೇ ಈಗ ಜಪಾನ್ ಕೂಡ ಅಮೆರಿಕ ಜೊತೆಗಿನ ವ್ಯಾಪಾರ ಮಾತುಕತೆಯನ್ನ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿದೆ. ಅಲ್ಲಿಗೆ ಭಾರತವನ್ನ ಇತರೆ ದೇಶಗಳು ಕೂಡ ಅನುಸರಿಸುವ ಟೈಮ್ ಬಂದುಬಿಟ್ಟಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಭಾರತ ಅಮೆರಿಕದ ಪಾಳೆಗಾರಿಕೆ ವಿರುದ್ಧ ಲೀಡರ್ ಆಗಿ ಬದಲಾಗಿದೆ. ಇದು ಆರಂಭ ಮಾತ್ರ. ದಿನ ಕಳೆದಂತೆ ಒಂದೊಂದೇ ದೇಶಗಳು ಭಾರತದ ಜೊತೆ ನಿಂತ್ಕೊಳ್ಳುತ್ತವೆ. ಭಾರತ ಯಾವ ರೀತಿ ಅಮೆರಿಕಾಗೆ ಕೇರ್ ಮಾಡಲಿಲ್ವೋ ಅದೇ ರೀತಿ ಉಳಿದ ದೇಶಗಳು ಕೂಡ ಅಮೆರಿಕಾಗೆ ಕೇರ್ ಮಾಡೋದಿಲ್ಲ. ಇದಕ್ಕೆ ತುಂಬಾ ಟೈಮ್ ಬೇಕಾಗಿಲ್ಲ. ಸ್ನೇಹಿತರೆ, ಇಲ್ಲಿ ಮೊದಲು ಅಮೆರಿಕದ ಡೀಲ್ ಬಗ್ಗೆ ಗೊತ್ತಿರಬೇಕು. ಅಮೆರಿಕ ಮೊದಲು ತೆರಿಗೆ ಹಾಕಿ ಹೆದರಿಸುತ್ತೆ. ಒಂದ ನಮ್ಮ ಜೊತೆ ಒಪ್ಪಂದ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾವು ತೆರಿಗೆ ಹಾಕ್ತೇವೆ ಅಂತ ಡೆಡ್ ಲೈನ್ ಕೊಡುತ್ತೆ. ಹೀಗೆ ಡೆಡ್ ಲೈನ್ ಕೊಟ್ಟಾಗ ಸಣ್ಣ ಪುಟ್ಟ ದೇಶಗಳಿಗೆ ಭಯ ಅನ್ನೋದು ಆಗೇ ಆಗುತ್ತೆ. ಇದೇ ಭಯದಲ್ಲಿ ಅಮೆರಿಕ ಹೇಳಿದ್ದಕ್ಕೆಲ್ಲ ಜೈ ಅಂದು ವ್ಯಾಪಾರ ಒಪ್ಪಂದ ಮಾಡಿಕೊಳ್ತಾವೆ. ಇದರಿಂದ ಅಮೆರಿಕಾಗೆ ಲಾಭ ಆಗುತ್ತೆ ಹೊರತು ಮತ್ತೊಂದು ದೇಶಕ್ಕೆ ಲಾಭ ಆಗೋದಿಲ್ಲ. ಇದು ಭಾರತಕ್ಕೆ ಚೆನ್ನಾಗಿಯೇ ಗೊತ್ತಿತ್ತು. ಒಂದು ವೇಳೆ ಅಮೆರಿಕ ಧಮಕಿ ಹಾಕುತ್ತೆ ಅಂತ ಭಯವಿದ್ದು ಒಪ್ಪಂದ ಮಾಡಿಕೊಂಡ್ರೆ ಅಮೆರಿಕಾಗೆ ಬೇಕಾದ ರೀತಿಯ ಒಪ್ಪಂದ ಆಗುತ್ತೆ. ಹೀಗಾಗಿ ನಾವು ಅವರ ಬಳಿ ಹೋಗುವ ಬದಲು ಅವರೇ ನಮ್ಮ ಬಳಿ ಬರಲಿ, ಅಲ್ಲಿವರೆಗೂ ಅಮೆರಿಕಾಗೆ ಕೇರ್ ಮಾಡೋದು ಬೇಡ ಅಂತ ಭಾರತ ಡಿಸೈಡ್ ಮಾಡಿದೆ. ಇದೀಗ ಭಾರತದ ಈ ನಿರ್ಧಾರವನ್ನ ಜಪಾನ್ ಕೂಡ ಅನುಸರಿಸಿಬಿಟ್ಟಿದೆ. ಹಾಗಂತ ಜಪಾನ್ ಹಾಗೂ ಅಮೆರಿಕದ ನಡುವೆ ಮಾತುಕತೆ ನಡೆದೇ ಇಲ್ಲ ಅಂತಲ್ಲ.
ಸರಣಿ ಮಾತುಕತೆಗಳು ಕೂಡ ನಡೆದಿದೆ. ಜಪಾನ್ ಒಂದು ಹಂತದಲ್ಲಿ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿತ್ತು. ಆದರೆ ಯಾವಾಗ ಜಪಾನ್ ತಮ್ಮ ಬೆದರಿಕೆಗೆ ಬಗ್ಗುತ್ತೆ ಅಂತ ಗೊತ್ತಾಯಿತೋ ಅಲ್ಲಿಂದ ಅಮೆರಿಕ ಡಿಮ್ಯಾಂಡ್ ಹೆಚ್ಚು ಮಾಡ್ಕೊಂಡು ಹೋಗುತ್ತೆ. ಎಲ್ಲಿವರೆಗೆ ಅಂದರೆ ಜಪಾನ್ ಅಮೆರಿಕಾದಲ್ಲಿ ಹೋಗಿ $500 ಬಿಲಿಯನ್ ಮೊತ್ತದ ಹೂಡಿಕೆ ಮಾಡಬೇಕಂತೆ. ಯಾವಾಗ ಅಮೆರಿಕ ಇಂಥದ್ದೊಂದು ಡಿಮ್ಯಾಂಡ್ ಮಾಡ್ತೋ ಅಲ್ಲಿಂದ ಜಪಾನ್ಗೆ ಅಮೆರಿಕಾದ ಬುದ್ಧಿ ಏನು ಅನ್ನೋದು ಅರ್ಥವಾಗೋದಕ್ಕೆ ಶುರುವಾಯಿತು. ಇಷ್ಟರವರೆಗೆ ಅಮೆರಿಕದ ಮಾತು ಕೇಳಿದ್ದು ಸಾಕು, ಇನ್ನು ಮುಂದೆ ಅಮೆರಿಕ ಹೇಳಿದ್ದಕ್ಕೆಲ್ಲ ಜೈ ಅಂದುಬಿಟ್ರೆ ನಮ್ಮ ದೇಶ ಬರ್ಬಾದಾಗಿ ಹೋಗುತ್ತೆ ಅನ್ನೋದು ಜಪಾನ್ಗೆ ಗೊತ್ತಾಗುತ್ತೆ. ಅಲ್ಲಿಂದಲೇ ಜಪಾನ್ ಭಾರತದ ಹಾದಿ ಹಿಡಿದಿದ್ದು. ಒಂದು ಕಡೆಯಲ್ಲಿ ಜಪಾನ್ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದೆ, ಮತ್ತೊಂದು ಕಡೆಯಲ್ಲಿ ಪ್ರಧಾನಿ ಮೋದಿ ಜಪಾನ್ಗೆ ಭೇಟಿ ಕೊಟ್ಟಿದ್ದಾರೆ. ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಆದರೆ ಈ ಭೇಟಿ ಕೂಡ ಅಮೆರಿಕದ ನಿದ್ದೆಗೆಡಿಸಿ ಬಿಟ್ಟಿದೆ. ಭಾರತ ಸೈಲೆಂಟ್ ಆಗಿ ಅಮೆರಿಕದ ವಿರುದ್ಧ ಒಂದು ಗ್ರೂಪ್ ಮಾಡಿಕೊಳ್ತಾ ಇದೆಯಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗಿದೆ. ಜಪಾನ್ ಭೇಟಿಯ ನಂತರ ಮೋದಿ ಚೀನಾ ಪ್ರವಾಸವನ್ನ ಕೂಡ ಕೈಗೊಳ್ಳಲಿದ್ದಾರೆ. ಯಾವೆಲ್ಲ ದೇಶಗಳಿಗೆ ತೆರಿಗೆ ಹಾಕುವ ಧಮಕಿಯನ್ನ ಅಮೆರಿಕ ಹಾಕಿದ್ಯೋ ಆ ದೇಶಗಳ ಜೊತೆ ಮೋದಿ ಮಾತುಕತೆ ನಡೆಸ್ತಾ ಇದ್ದಾರೆ. ಇದು ಸಹಜವಾಗಿ ಅಮೆರಿಕದ ಕೋಪಕ್ಕೆ ಕಾರಣವಾಗ್ತಾ ಇದೆ. ಏನೇ ಆದರೂ ಭಾರತ ಮಾತ್ರ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮುಂದೆ ಅಮೆರಿಕಾಗೆ ಮಾರಿ ಹಬ್ಬವಂತೂ ಗ್ಯಾರಂಟಿ. ಒಂದ್ ಕಡೆಯಲ್ಲಿ ಬೆಳವಣಿಗೆ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಭಾರತ ಯುರೇಷಿಯನ್ ಟ್ರೇಡ್ ಕ್ಲಬ್ಗೆ ಜಾಯಿನ್ ಆಗಿಬಿಟ್ಟಿದೆ. ಇದನ್ನ ಯುರೇಷಿಯನ್ ಎಕಾನಾಮಿಕ್ ಯೂನಿಯನ್ ಅಂತ ಕರೀತಾರೆ. ಸದ್ಯದ ಮಟ್ಟಿಗೆ ಈ ಯೂನಿಯನ್ನ ಮುಖ್ಯಸ್ಥನ ಸ್ಥಾನದಲ್ಲಿರೋದು ರಷ್ಯಾ. ಇನ್ನು ಈ ಯೂನಿಯನ್ನಲ್ಲಿ ಕಜಕಿಸ್ತಾನ, ಕಿರ್ಗಿಸ್ತಾನ, ಬೆಲರಸ್ ಹಾಗೂ ಅರ್ಮೇನಿಯಾ ಇಷ್ಟು ದೇಶಗಳಿದೆ. ವ್ಯಾಪಾರದ ವಿಚಾರದಲ್ಲಿ ಈ ದೇಶಗಳು ಒಪ್ಪಂದಗಳನ್ನು ಮಾಡಿಕೊಂಡು ಯೂನಿಯನ್ ಮಾಡಿಕೊಂಡಿದ್ದಾವೆ. ಈ ಯೂನಿಯನ್ನ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದ. ಇಲ್ಲಿ ಯಾವುದೇ ರೀತಿಯ ತೆರಿಗೆ ಇರೋದಿಲ್ಲ. ಅವರ ವಸ್ತು ನಮ್ಮ ದೇಶಕ್ಕೆ ಬಂದರೂ ತೆರಿಗೆ ಹಾಕುವ ಹಾಗಿಲ್ಲ. ಅದೇ ರೀತಿ ನಾವು ಆ ದೇಶಗಳಿಗೆ ವಸ್ತುಗಳನ್ನು ರಫ್ತು ಮಾಡಿದರೂ ಕೂಡ ನಮ್ಮ ವಸ್ತುಗಳ ಮೇಲೆ ತೆರಿಗೆ ಇರೋದಿಲ್ಲ. ಇದನ್ನೇ ಮುಕ್ತ ವ್ಯಾಪಾರ ಒಪ್ಪಂದ ಅಂತ ಕರೆಯೋದು. ಇತ್ತೀಚೆಗಷ್ಟೇ ಭಾರತ ಬ್ರಿಟನ್ ದೇಶದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿದೆ. ಸ್ನೇಹಿತರೆ, ಇಲ್ಲಿ ಭಾರತ ತುಂಬಾನೇ ಬುದ್ಧಿವಂತಿಕೆಯ ನಡೆಯನ್ನು ಅನುಸರಿಸಿದೆ. ಕೆಲವೊಮ್ಮೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಷ್ಟವಾಗುವ ಸಾಧ್ಯತೆ ಇರುತ್ತೆ. ಕೆಲವು ಕ್ಷೇತ್ರಗಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಆ ರೀತಿ ಆಗದಂತೆ ನಮಗೆ ಹೆಚ್ಚು ಲಾಭವಾಗುವ ರೀತಿಯಲ್ಲಿ ಭಾರತ ಇಲ್ಲಿ ಒಪ್ಪಂದ ಮಾಡಿಕೊಳ್ತಾ ಇದೆ. ಈ ಯೂನಿಯನ್ ಅನ್ನ ಗಮನಿಸಿದ್ರೆ ಒಂದು ವಿಚಾರ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಈ ಯೂನಿಯನ್ನಲ್ಲಿ ಅತಿ ದೊಡ್ಡ ದೇಶ ಅಂದರೆ ಅದು ರಷ್ಯಾ. ಉಳಿದೆಲ್ಲ ದೇಶಗಳು ಸಣ್ಣ ಪುಟ್ಟ ದೇಶಗಳು. ಆ ದೇಶಗಳಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳು ಬರೋದಿಲ್ಲ. ಆದರೆ ಭಾರತಕ್ಕೆ ಮಾತ್ರ ಆ ದೇಶಗಳ ಮಾರ್ಕೆಟ್ ಓಪನ್ ಆಗುತ್ತೆ. ಫ್ರೀ ಟ್ರೇಡ್ ಡೀಲ್ ಆದಾಗ ಇಲ್ಲಿ ಭಾರತಕ್ಕೆ ಲಾಭ ಆಗುತ್ತೆ. ಮತ್ತೊಂದು ಕಡೆ ಆ ದೇಶಗಳಿಗೂ ಕೂಡ ಭಾರತದಿಂದ ಸ್ವಲ್ಪ ಮಟ್ಟಿಗೆ ಲಾಭವಾಗುತ್ತೆ. ಭಗವಂತ ಒಂದನ್ನ ಕಿತ್ಕೊಂಡ್ರೆ 100 ವಾಪಸ್ ಕೊಡ್ತಾನೆ ಅನ್ನುವ ಮಾತಿದೆ. ಅದೇ ರೀತಿ ಭಾರತಕ್ಕೆ ಅಮೆರಿಕದ ಮಾರ್ಕೆಟ್ ಬಂದ್ ಆಗಬಹುದು. ಅದರ ಜೊತೆಗೆ ಹಲವು ಮಾರ್ಕೆಟ್ಗಳು ಓಪನ್ ಆಗ್ತಾ ಇದ್ದಾವೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದು ಇದಕ್ಕೆ ಅಲ್ವಾ. ಸ್ನೇಹಿತರೆ, ನಾವು ಈ ಹಿಂದಿನ ವಿಡಿಯೋದಲ್ಲಿ ಭಾರತ ಬೇರೆ ಮಾರ್ಕೆಟ್ಗಳನ್ನು ನೋಡಿಕೊಳ್ತಾ ಇದೆ ಅನ್ನುವ ಬಗ್ಗೆ ಹೇಳಿದ್ವಿ. ಅಮೆರಿಕಾಗೆ ಹೋಗ್ತಾ ಇದ್ದ ವಸ್ತುಗಳನ್ನು ಭಾರತ ಬೇರೆ ದೇಶಗಳಿಗೆ ಡೈವರ್ಟ್ ಮಾಡೋದಕ್ಕೆ ಶುರು ಮಾಡಿ ಆಗಿದೆ. ಮುಂದೊಂದು ದಿನ ಅಮೆರಿಕ ನಿಮ್ಮ ವಸ್ತುಗಳನ್ನು ನಮಗೆ ಕೊಡಿ ಅಂದರೂ ಭಾರತ ಸಾಧ್ಯವಿಲ್ಲ ಅನ್ನುವ ಟೈಮ್ ಬರಬಹುದು. ಅಂತಹ ಸಿಚುವೇಶನ್ ಅನ್ನ ಸ್ವತಃ ಅಮೆರಿಕವೇ ಕ್ರಿಯೇಟ್ ಮಾಡಿಕೊಳ್ತಾ ಇದೆ. ಅದೇನೇ ಇರಲಿ, ಭಾರತದ ಹಾದಿಯಲ್ಲಿ ಉಳಿದ ದೇಶಗಳು ಕೂಡ ಬರ್ತಾ ಇದ್ದಾವೆ. ಇದು ಆರಂಭ ಮಾತ್ರ. ಪಿಕ್ಚರ್ ಅಭಿ ಬಾಕಿ ಹೇ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.